Dear audience, which is the heritage city of our state? Dear audience, may I know which is the heritage city of our state? It is Mysuru, a city where the divine presence of Chamundeshwari dwells, the most powerful goddess who vanquished the demon Mahishasura, the buffalo-headed monster. The city of Mysuru is rich with heritage buildings, one of which is the Mysuru Palace that was destroyed and rebuilt. Every inch of the palace speaks about the then ruler Krishnaraja Odayar and the most grandly celebrated Mysuru Dasara, which doesn't need any description. ನಮಃ ಸರ್ವಮಂಗಲಾಯೇ ದೇವಿ ದುರ್ಗಾಯೇ ನಮೋ ನಮಃ. ಧರ್ಮದ ಜಯ ಮತ್ತು ಅಧರ್ಮದ ನಾಶವನ್ನು ಸಾರುವ ಅದೆಷ್ಟು ಶಕ್ತಿ, ಸಂಭ್ರಮ ಮತ್ತು ಸಂಸ್ಕೃತಿಯ ಪ್ರತೀಕ. ಬನ್ನಿ, 6ನೇ ಮತ್ತು 7ನೇ ತರಗತಿಯ ದಸರಾ ನೃತ್ಯ ತಂಡವನ್ನು ಚಪ್ಪಾಳೆಯ ಮೂಲಕ ವೇದಿಕೆಗೆ ಸ್ವಾಗತಿಸೋಣ. ಮೈಸೂರು ಸಾಂಸ್ಕೃತಿಕ ನಗರಿ ಅಂತಾನೆ ಕರೆಯಲ್ಪಡುವ ಮೈಸೂರಿಗೆ ಈ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ, ಮೈಸೂರಲ್ಲಿ ಮುಂಚೆ ಒಬ್ಬ ದೈತ್ಯನಾಗಿದ್ದಂತ ಮಹಿಷಾಸುರ ಎಂಬ ರಾಕ್ಷಸ ವಾಸವಾಗಿದ್ದ. ಅವನು ಎಲ್ಲರಿಗೂ ತುಂಬಾ ತೊಂದರೆ ಕೊಡ್ತಿದ್ದ. ಈ ರಾಕ್ಷಸನಿಂದ ರಕ್ಷಿಸಲು ಪಾರ್ವತಿ ದೇವಿಯು ಚಾಮುಂಡೇಶ್ವರಿಯ ಅವತಾರವನ್ನ ಎತ್ತಿ
तस्यै नमस्तस्यै नमो नमः या देवी सर्वभूतेषु कान्तिरूपेण संस्थिता. ಮೈಸೂರಿನ ಒಂದು ಬೆಟ್ಟದ ಮೇಲೆ ಆ ರಾಕ್ಷಸನನ್ನ ಕೊಂದು ಆ ಬೆಟ್ಟದ ಮೇಲೆಯೇ ಚಾಮುಂಡೇಶ್ವರಿ ನೆಲೆಸಿದ್ದರಿಂದ ಅಂದಿನಿಂದ ಆ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಎಂಬ ಹೆಸರು ಬಂತು. ಈ ಮೈಸೂರು ಹಲವಾರು ವಿಶೇಷತೆಗಳನ್ನ ಒಳಗೊಂಡು ಅದರಲ್ಲಿ ಮೈಸೂರಿನ ಅರಮನೆ ತುಂಬಾ ಪ್ರಸಿದ್ಧಿಯನ್ನ ಹೊಂದಿದೆ. ಈ ಅರಮನೆಗೆ ಮತ್ತೊಂದು ಹೆಸರಿದೆ, ಅದೇ ಅಂಬಾವಿಲಾಸ ಅರಮನೆ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ ನಮ್ಮೂರು. Love you, ಮೈಸೂರು ಶ್ರೀಗಂಧ ನಮ್ಮೂರು. ಮೈಸೂರು ನಗರಗಳಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದು. ಇದೇ ಕಾರಣದಿಂದ ಮೈಸೂರನ್ನ ಅರಮನೆಗಳ ನಗರ ಅಂತ ಕರೆಯಲಾಗುತ್ತೆ. ಈ ಅರಮನೆ ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ರಾಜರುಗಳ ನಿವಾಸ ಮತ್ತು ದರ್ಬಾರು ಶಾಲೆಯಾಗಿತ್ತು. ಮೈಸೂರು ಅರಮನೆಯ ಇತಿಹಾಸ ಸರಿಸುಮಾರು 600 ವರ್ಷಗಳಷ್ಟು ಹಳೆಯದು. ಚೇರಾಗಡಿ ಮುತ್ತಿದಾಗ ಕಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಮೂರು ಸುತ್ತಿನ ತ್ವಾಟೆ ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. 1638ರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಆ ಅರಮನೆಗೆ ಸಿಡಿಲು ಬಡಿದು ಅರಮನೆ ನಾಶವಾಗಿತ್ತು. ಸರ್ಪ ಬಂದು ಕುಂತೈತೋ ಯಪ್ಪ ನಮ್ಮ ಹುಡುಗರು ದುರ್ಗ ಕಾಯೋ ತಂದ. ಕಾವೇರಿಯ ಕಾಲಂಚಿನ ರೈತ ಈ ಊರಿನ ಚಿರ ಶಾಂತಿಯ ದೂತ. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ. ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ಆಗ ಅರಮನೆಯನ್ನ ರಿಪೇರಿ ಮಾಡಿಸಿ ಸರಿಪಡಿಸಲಾಗಿತ್ತು. ಆದ್ರೆ ಅರಮನೆ ಕೆಲ ವರ್ಷಗಳ ನಂತರ ಮತ್ತೆ ಪೂರ್ತಿಯಾಗಿ ಹಾಳಾಗಿದ್ದರಿಂದ 1793ರ ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ ಪೂರ್ತಿ ಅರಮನೆಯನ್ನ ಬೀಳಿಸಲಾಯಿತು.
ಮತ್ತೆ 1803ರಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಹೊಸದಾಗಿ ಮರ ಮತ್ತು ಇಟ್ಟಿಗೆಯಿಂದ ಮತ್ತೊಂದು ಅರಮನೆಯನ್ನ ನಿರ್ಮಿಸಲಾಯಿತು. ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನಗುಂಟು ನಾನಾ ವೇಷ, ನಿನ್ನ ಮಾತೆ ಕಂಠ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಪಡೆದೆ ಸಂದೇಶ. ಕನ್ನಡಿಗರೆಲ್ಲರೂ ಬೆಳಗ್ಗೆದ್ದು ಕೈ ಮುಗಿಬೇಕಾದ ವ್ಯಕ್ತಿಯವರು. ಮೈಸೂರು ಸಂಸ್ಥಾನವನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ರು. ಒಡೆಯರ್ ಕೊಡುಗೆ ಕೊಡದ ಕ್ಷೇತ್ರಗಳೇ ಇಲ್ಲ. ಕೃಷಿ, ಕೈಗಾರಿಕೆ, ನೀರಾವರಿ, ಜಲ ವಿದ್ಯುತ್, ಶಿಕ್ಷಣ, ಆರೋಗ್ಯ ಸೇರಿದಂತೆ ಹಲವು ವಲಯಗಳಲ್ಲಿ ಅಂದಿನ ಮೈಸೂರು ರಾಜ್ಯ ಮುಂಚೂಣಿಗೆ ಬರುವಂತೆ ಮಾಡಿದ್ರು. ಇವತ್ತು ನಾವು ಬಟನ್ ಆನ್ ಮಾಡಿದ ತಕ್ಷಣ ಬರೋ ಕರೆಂಟ್ನಿಂದ ಹಿಡಿದು ಮನೆ ಮುಂದೆ ಬರೋ ನಲ್ಲಿ ನೀರಿನವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೀಡಿದ ಕೊಡುಗೆಯ ಛಾಪಿದೆ. ಅಷ್ಟೇ ಯಾಕೆ, ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಬರೋಕ್ಕೂ ಮೊದಲೇ ಪ್ರಜಾಪ್ರಭುತ್ವ ಅಂದ್ರೇನು ಅಂತ ತೋರಿಸಿಕೊಟ್ಟ ಪ್ರಾತಸ್ಮರಣೀಯರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಇವರ ಅಭಿವೃದ್ಧಿ ಕೆಲಸ ನೋಡಿ ಮಹಾತ್ಮ ಗಾಂಧೀಜಿಯವರೇ ನಾಲ್ವಡಿಯವರನ್ನ ರಾಜ ಋಷಿ ಅಂತ ಕರೆದಿದ್ರು. ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆಯ ಸೌಭಾಗ್ಯವತಿ. ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು, ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು. ಜನಿಸುವ ಮನುಜನೇ ಕನ್ನಡ ಮಣ್ಣಲಿ, ಸ್ವರ್ಗವ ಕಾಣುವೆ ನನ್ನ ಈ ಮಣ್ಣಲಿ.
ಆದರೆ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆಯ ಸಂದರ್ಭದಲ್ಲಿ ಅರಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಅರಮನೆಯೆಲ್ಲ ಸಂಪೂರ್ಣವಾಗಿ ನಾಶವಾಯಿತು. ಇದರಿಂದ ಅರಮನೆ ವಾಸಿಗಳು ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರವಾಗ್ತಾರೆ. ಇದಾದ ನಂತರ ಮತ್ತೆ ವಿಭಿನ್ನವಾಗಿ ಕನಸಿನ ಅರಮನೆಯನ್ನ ನಿರ್ಮಾಣ ಮಾಡಲು ಬ್ರಿಟಿಷ್ ವಾಸ್ತುಶಿಲ್ಪಿಯಾಗಿದ್ದಂತ ಹೆನ್ರಿ ಇರ್ವಿನ್ ಅವರನ್ನ ನೇಮಕ ಮಾಡಲಾಗುತ್ತೆ. 1897ರಲ್ಲಿ ಅರಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ. 15 ವರ್ಷಗಳ ದೀರ್ಘ ಅವಧಿಯ ನಂತರ 1912ರಲ್ಲಿ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ರಾಜರಾಗಿದ್ದಾಗ ಅರಮನೆ ಪೂರ್ಣಗೊಳ್ಳುತ್ತೆ. ಕೈಯ ತುತ್ತನಿಟ್ಟು ಪೊರೆಯೋ ತಾಯಿಯ ಗುಣದವನು, ಕತಿಯ ಗುಡಲು ತನ್ನ ಮುಗುಳು ನಗುವನು, ಲಾಲಿಸಿ ಉಣಿಸುವನು. ಗೀತೆ ಬೋಧಿಸಿದ ಕೃಷ್ಣ ಇವನೇನೋವ, ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ, ಹೆತ್ತವರ ರೀತಿ ಕನ್ಯಾದಾನ, ಕುಂತಲ್ಲಿಯೇ ಇವಗೆ ಸಿಂಹಾಸನ. ಇನ್ನ ಮೈಸೂರು ಅರಮನೆಯಲ್ಲಿರುವಂತಹ ಆನೆಯ ತಲೆಗಳು ನಿಜವಾದಂತಹ ಆನೆಯ ತಲೆಗಳಾಗಿವೆ. ಹೌದು, 1955ರಲ್ಲಿ 2 ಆನೆಗಳು ಬಂಡೀಪುರದ ಹತ್ತಿರದ ಹಳ್ಳಿಗಳಲ್ಲಿ ಜನರಿಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇರುತ್ತವೆ. ಈ ವಿಷಯ ತಿಳಿದಂತ ಮಹಾರಾಜರು ವಿಕ್ರಮಪುರಿ ರಾಜ ಗಜಕೇಸರಿ. ಆ 2 ಆನೆಗಳನ್ನ ಭೇಟಿಯಾಡಿ ಅವುಗಳ ತಲೆಯನ್ನ ಕತ್ತರಿಸಿ ತಂದು ಅರಮನೆಯ ಒಳಗಡೆ ಬಾಗಿಲ ಬಳಿ 2 ಕಡೆಗಳಿಗೆ ಆನೆಯ ನಿಜವಾದ ತಲೆಯನ್ನೇ ಅಳವಡಿಸಲಾಗುತ್ತೆ. ಹರಿ ಹರಿ ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ, ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ. ನಡೆದಾರೆ ತೇರು ವೈಭವ ಜೋರು, ತಡೆಯೋರು ಯಾರು ಆರ್ಭಟ ನೋಡು. ಊರಿಗೆ ಇವನು ಚಿನ್ನದ ಕಳಶ, ಕೃಷ್ಣನ ಕರ್ಣನ ಹೋಲುವ ಮನುಷ್ಯ. ಸೇನೆಯ ನಿಲ್ಲಿಸೋ ಧೈರ್ಯದ ರಭಸ, ಕಾಲಿಗೆ ಸೋಲುವ ಮಗುವ ಮನಸ. ಹರಿ 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 ಮುಗಿಲೆತ್ತರ ಹರಿ ಶಿವನತ್ತಿರ ಮೆರೆಯುವ ನಂದಿ ನಂದಿ, ಢಮ ಢಮರುಗ ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ. 1942ರ ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಅರಮನೆಗೆ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಯಿತು. ಒಟ್ಟಾರೆಯಾಗಿ ಇಡೀ ಅರಮನೆಗೆ 97,000ಕ್ಕಿಂತಲೂ ಹೆಚ್ಚು ಬಲ್ಬ್ಗಳನ್ನ ಅಳವಡಿಸಲಾಗಿದೆ. ಇಷ್ಟೊಂದು ವಿದ್ಯುತ್ ಅನ್ನ ಅರಮನೆಯಲ್ಲಿ ಬಳಸ್ತಿರೋದ್ರಿಂದ ಪ್ರತಿ ವರ್ಷ 80 ಲಕ್ಷಕ್ಕಿಂತ ಅಧಿಕವಾದಂತ ಕರೆಂಟ್ ಬಿಲ್ ಬರುತ್ತೆ. ರಾತ್ರಿ ಸಮಯದಲ್ಲಿ ಮೈಸೂರು ಅರಮನೆಯನ್ನ ನೋಡಿದ್ರೆ ಚಿನ್ನದ ಗುಡಿಯಂತೆ ಕಾಣುತ್ತೆ. ಈ ಮೈಸೂರು ಅರಮನೆ ಬರೋಬ್ಬರಿ 72 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿದೆ. ಮೈಸೂರಿನ ಆಡಳಿತದ ಕೊನೆಯ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪತ್ನಿ ಶ್ರೀ ಮಹಾರಾಣಿ ತ್ರಿಪುರ ಸುಂದರಿ ಅಮ್ಮಣ್ಣಿಯವರ ಏಕೈಕ ಪುತ್ರರಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು 1953ರಲ್ಲಿ ಜನಿಸಿದರು.
ಇವರು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಅಪಾರವಾದ ಕಳಕಳಿ ಹಾಗೂ ಕಾಳಜಿಯನ್ನು ಹೊಂದಿದ್ದರು. ಜೀವ ಜೀವ ನಮ್ ದೈವ ಕಣು ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಮೈಸೂರು ರಾಜಮನೆತನದ 27ನೇ ರಾಜರಾಗಿರುತ್ತಾರೆ. ಮೈಸೂರಿನ ರಾಜಮನೆತನದ ವಂಶಸ್ಥರಾಗಿ ಅವರು ಮೈಸೂರು ಒಡೆಯರುಗಳ ಶ್ರೀಮಂತ ಸಂಪ್ರದಾಯವನ್ನು ಎತ್ತಿ ಹಿಡಿಯುವುದನ್ನು ಮುಂದುವರಿಸಿದ್ದಾರೆ. ಆ ಮೂಲಕ ಸತತ 600 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಸಂಸ್ಕೃತಿಯನ್ನು ಸಂರಕ್ಷಿಸುವುದನ್ನು ಮುಂದುವರಿಸಿದ್ದಾರೆ. ಹೆಚ್ಚುವರಿಯಾಗಿ ಅವರು ತಮ್ಮ ಪೂರ್ವಜರ ಉತ್ತಮ ಕೆಲಸ ಮತ್ತು ಕೊಡುಗೆಗಳಿಂದ ಪ್ರೇರೇಪಿತರಾಗಿ ಸುಸ್ಥಿರ ಪರಿಸರ ಮತ್ತು ಶಿಕ್ಷಣದ ಸುಧಾರಣೆಯ ಕಾರಣಗಳಿಗಾಗಿ ತಮ್ಮನ್ನು ತಾವು ಒಗ್ಗಿಸಿಕೊಳ್ಳುವುದನ್ನು ಮುಂದುವರಿಸಿದ್ದಾರೆ. ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು, ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ನ ಹೆಸರನ್ನು ನೆತ್ತರದಲ್ಲಿ ಅಚ್ಚೊತ್ತಿಸಿ ಬೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಗಾಟದೆ ಅಲೆದಾಡಿದೆ. ಅರಮನೆಯಲ್ಲಿ ತುಂಬಾ ವಿಶೇಷವಾದದ್ದು, ಮುಖ್ಯವಾದದ್ದು ಅಂದ್ರೆ ಅದು ಅಂಬಾರಿ. ಸರಿಸುಮಾರು 84 ಕೆಜಿಗಳಷ್ಟು ಚಿನ್ನವನ್ನ ಬಳಸಿ ಅಂದವಾಗಿ ರೂಪಿಸಿರುವ ಈ ಅಂಬಾರಿ ಶ್ವೇತ ಚಾಮರಗಳಿಂದ ಅಲಂಕೃತಗೊಂಡಿದೆ. ಹಿಂದೆ ಈ ಅಂಬಾರಿಯಲ್ಲಿ ಮಹಾರಾಜರು ಕುಳಿತು ವಿಜೃಂಭಣೆಯಿಂದ ನಡೆಯುತ್ತಿದ್ದ ದಸರಾ ಹಬ್ಬದಲ್ಲಿ ಅದ್ದೂರಿಯ ಮೆರವಣಿಗೆಯಲ್ಲಿ ಸಾಗುತ್ತಿದ್ರು. ಆದ್ರೆ ಈಗ ಅಂಬಾರಿಯ ಒಳಗಡೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನ ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ. ಈ ಸುಂದರವಾದಂತ ಅಂಬಾರಿಯನ್ನ ನವರಾತ್ರಿಯ ಸಮಯದಲ್ಲಿ ಮಾತ್ರ ಸಾರ್ವಜನಿಕರು ನೋಡೋಕೆ ಅವಕಾಶ ಸಿಗುತ್ತೆ. ಸಿಂಗಾರದಾರ ಮನೆ ಮರೆಸುತ್ತೆ ಜಾಗವನ್ನೇ ಬಂದಾಗ ನವರಾತ್ರಿ. ಅಂಬಾರಿ ಮೇಲೇರಿ ಚಾಮುಂಡಿ ಬಾರುತ್ತಾಳೆ ನಾಡಿಗೆ ಶುಭ ಕೋರಿ. ಲೋಕದ ಕಣ್ತುಂಬುವ ದಸರೆಯ ಆ ವೈಭವ ಎಲ್ಲಿಯೂ ಸಿಗಲಾರದು ಇಂತಹ ಸಿಹಿ ಅನುಭವ. ಮೆಚ್ಚಿದರೆ ಕನ್ನಡ ನಾಡಲು ಮೆಚ್ಚಿದರೆ ಕನ್ನಡ ಮಣ್ಣು ಬದುಕಿ ಚಾಮುಂಡಿ